ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಶ್ರೀ. ನನ್ನ ಫಸ್ಟ್ ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ನಾನು ಹೊಸ್ಲು ಪೂಜೆ ಮಾಡಿಕೊಂಡು ಹೊಸ್ಲು ಮುಂದೆ ರಂಗೋಲಿನ ಹಾಕಿ ತಾಂಬೂಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ನಾನು ಪ್ರತ್ಯೇಕವಾಗಿ ಬ್ಯಾಗ್ ಕೂಡ ತರಿಸ್ಕೊಂಡಿದ್ದೆ. ನೆಕ್ಸ್ಟ್ ನಮ್ಮ ಲಕ್ಷ್ಮಿ ಅಮ್ಮನ ಮುಖವಾಡನ ರೆಡಿ ಮಾಡಿಕೊಂಡೆ. ಸೊ ಈ ಥರ ಅಲಂಕಾರ ಎಲ್ಲ ಮಾಡಿದ ನಂತರ ಸಿಂಪಲಾಗಿ ಸಂಕಲ್ಪ ಪೂಜೆ, ಗಣಪತಿಗೆ ನಾನು ಮೊದಲು ಪೂಜೆ ಮಾಡಿ ನೈವೇದ್ಯ ಹಾಲನ್ನು ಇಟ್ಟು ಸ್ಟವ್ ಪೂಜೆ ಮಾಡಿಕೊಂಡೆ. ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಇದು ಬಹಳ ಇಂಪಾರ್ಟೆಂಟು. ಸೊ ನಾನು ನೈವೇದ್ಯಕ್ಕೆ ಇಲ್ಲಿ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನ ಬಳಸಿ ಪುಳಿಯೋಗರೆನ ತಯಾರಿಸ್ಕೊಳ್ತಾ ಇದ್ದೀನಿ. ಸೊ ಪುಳಿಯೋಗರೆ ತುಂಬ ಚೆನ್ನಾಗಾಗಿತ್ತು. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಜೊತೆಗೆ ನಾನು ಕಡಲೆಕಾಳು ಉಸ್ಲಿನ ತಯಾರಿಸ್ಕೊಂಡು ದೇವಿಗೆ ಸೀಕರಿನ ಕೂಡ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ದೇವರಿಗೆ ಸ್ಯಾರಿ ಎಲ್ಲ ಉಡಿಸಿ ದೇವ್ರ ಮನೆಗೆ ನಾನು ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಎಲ್ಲ 7 ಪ್ಲೇಟನ್ನು ನಾನು ಕೂಡ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟೆ. ಸೊ ತಾಂಬೂಲಕ್ಕೆ ನಾನಿಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ರೆಡಿ ಮಾಡಿಟ್ಟಿಟ್ಕೊಂಡು ಬಂದಿರೋರಿಗೆ ನಾನು ನೈವೇದ್ಯನ ಕೊಡೋಣ ಅಂತ ಹೇಳಿ ಪ್ರತ್ಯೇಕ ಜೊನ್ನೆಯಲ್ಲಿ ನಾನು ಪುಳಿಯೋಗರೆ ಹಾಗೂ ನೈವೇದ್ಯನ ಇಟ್ಕೊಂಡೆ. ಸೊ ಹೀಗಿತ್ತು ನಮ್ಮ ಫೈನಲ್ ಲುಕ್ ಆಫ್ ಲಕ್ಷ್ಮಿ. ಒಂದು ಪ್ಲೇಟ್ನಲ್ಲಿ ನಾನು ಅರಿಶಿನ, ಕುಂಕುಮ, ಅಕ್ಷತೆ, ಮಡ್ಲಕ್ಕಿ, ಹೂವು, ಎಲೆ, ನೈವೇದ್ಯದ ಪ್ರಸಾದ, ಬಳೆಗಳು, ಎಲೆ, ಅಡಿಕೆ, ಫಲತಾಂಬೂಲಗಳನ್ನು ಇಟ್ಟು ನಾನು ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಬರಮಾಡಿಕೊಂಡೆ. ಇದಾದ ನಂತರ ಸಂಜೆನೇ ನಾನು ಕೆಂಪಾರತಿನ ಮಾಡಿ ಕಳಸನ ಕದಲಿಸ್ಕೊಂಡು ಬೆಳಿಗ್ಗೆ ನಾನು ಲಕ್ಷ್ಮೀ ದೇವಿನ ತೆಗೆದು ಶ್ರಾವಣದ ಪೂಜೆ ಕೂಡ ಮಾಡಿಕೊಂಡೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ನನ್ನ ವ್ಲಾಗ್.